ಪೂಜ್ಯ ಮೋಹನ್ದಾಸ್ ಸ್ವಾಮೀಜಿಯವರಿಗೆ ವಂದಿಸಿಕೊಳ್ಳುತ್ತಾ, ಶ್ರೀಯುತ ರಕ್ಷಿತ್ ಶಿವರಾಮ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಾನ್ ಗಣ್ಯರೇ, ಸಮಯದ ಅಭಾವ ಬಹಳ ಕಡಿಮೆ ಇರೋದರಿಂದ ಒಂದೇ ಮಾತಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿಕೊಳ್ಳುತ್ತಾ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರಿಗೂ ವಂದಿಸಿಕೊಳ್ಳುತ್ತಾ, ಬಹುಶಃ ಬಹಳ ಪುಣ್ಯ ಪರ್ವದ ದಿನ ಇವತ್ತು ನಾವಿಲ್ಲಿದ್ದೇವೆ. ಇವತ್ತು ಪೌರ್ಣಿಮೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಹನುಮಾನ್ ಜಯಂತಿ. ವಿಶೇಷವಾಗಿ ಇವತ್ತು ನಮ್ಮ ಲೋಕನಾಡು ಸಿರಿ ಜಾತ್ರೆ. ಯಾವುದೇ ಒಂದು ಮನೆತನ ಇರಲಿ, ಗುತ್ತು ಇರಲಿ, ಕ್ಷೇತ್ರ ಇರಲಿ, ಅದಕ್ಕೆ ಶತಮಾನಗಳ ಇತಿಹಾಸ ಇದೆ ಅಂದರೆ ಅದು ತನ್ನಿಂತಾನೇ ಆಗೋದಿಲ್ಲ. ಒಂದು ಕಡೆ ಉದ್ಭವ ಆಗಿರ್ತಕ್ಕಂತಹ ಒಂದು ದಿವ್ಯ ಸಾನ್ನಿಧ್ಯದ ಶಿವನ ಪ್ರತಿರೂಪ ಲೋಕನಾಥೇಶ್ವರ. ಬಹುಶಃ ನಮ್ಮ ತುಳುನಾಡಿನ ಪರುಷಿ ಕ್ಷೇತ್ರದಲ್ಲಿ ಶಿವತ್ವ ಅತ್ಯಂತ ಹೆಚ್ಚು ಪ್ರಕ್ಷೇಪಿತವಾಗಿರ್ತಕ್ಕಂತಹ ಸ್ಥಳ ಯಾವುದಿದೆ ಅಂದರೆ ಅದು ಧರ್ಮಸ್ಥಳ, ಉಜಿರೆಯ ಸುತ್ತಮುತ್ತ ನೀವು ನೋಡ್ಬೋದು. ಸದಾಶಿವರ ಇದ್ದಾನೆ. ಸದಾಶಿವ, ರುದ್ರ, ಲೋಕನಾಥ, ಮಂಜುನಾಥ, ಎಲ್ಲ ಶಿವನ ಅತ್ಯಂತ ಶ್ರೇಷ್ಠ ಅವತಾರಗಳು ಇಲ್ಲಿ ಅವತರಿಸಿರ್ತಕ್ಕಂಥ ಈ ಪುಣ್ಯಭೂಮಿ. ಅದರಲ್ಲೂ ವಿಶೇಷವಾಗಿ 8 ಶತಮಾನ 800 ವರ್ಷಗಳ ಇತಿಹಾಸ ಇದೆ ಅಂದರೆ ಬಹುಶಃ ಸುಮಾರು 10-12 ನಮ್ಮ ತಲೆಮಾರುಗಳು ಆರಾಧಿಸ್ಕೊಂಡು ಬಂದಿರತಕ್ಕಂತಹ ಒಂದು ಸ್ವಯಂ ಲಿಂಗ ಬಹುಶಃ ಎಷ್ಟು ಒಂದು ಕಾರಣಿಕ ಶಕ್ತಿಯನ್ನು ಕೂಡಿರ್ಬೋದು. ಬಹುಶಃ ನಿಮ್ಮೆಲ್ಲರ ಅದೃಷ್ಟ, ಅಹೋಭಾಗ್ಯ ಈ ಒಂದು ಕ್ಷೇತ್ರದಲ್ಲಿ ಈ ಸ್ವಾಮಿಯ ಒಂದು ನೆರಳಲ್ಲಿ ನೀವು ಉತ್ತಮ ಜೀವನ ನಡೆಸಲಿಕ್ಕೆ. ಬಹುಶಃ ನನಗಿಲ್ಲಿ ಬಂದಾಗ ಅನಿಸಿತ್ತು, ಪ್ರಥಮವಾಗಿ ನಾನು ಈ ಕ್ಷೇತ್ರದಲ್ಲಿ ಇಂಥ ಸಭಾವೇದಿಕೆಯಲ್ಲಿ ಭಾಗವಹಿಸ್ತಿದ್ದೆ. ಬಟ್ ಕಳೆದ 10-12 ವರ್ಷಗಳಿಂದ ನಾನು ಉಜಿರೆ ಧರ್ಮಸ್ಥಳದಲ್ಲಿರುವ ಸಂದರ್ಭದಲ್ಲಿ ರಾಜ್ಯ ಪ್ರವಾಸ ಬೇರೆ ಬೇರೆ ಕಡೆ ಹೋದಾಗ 3 ದಿನದಲ್ಲಿ 1 ದಿನ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಂತರ ಆದರೂ ಒಮ್ಮೆ ಬಂದು ಹೋದರೆ ಮಾತ್ರ ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಾಯಿತ್ತು. ಯಾಕಂದರೆ ಅಂಥ ಒಂದು ಪವಿತ್ರ ಕ್ಷೇತ್ರ ಇದಾಗಿದೆ. ಇಲ್ಲಿ ಬಹಳ ವಿಜೃಂಭಣೆ ಅಗತ್ಯ ಇಲ್ಲ. ಇವತ್ತು ಎಲ್ಲ ಯಾವುದೇ ಒಂದು ವಿಭಾಗವನ್ನು ಎಲ್ಲೇ ನೋಡಿದರೂ ಕೂಡ ಇಲ್ಲಿ ವೈಭವಕ್ಕೆ ಅಗತ್ಯ ಇಲ್ಲ. ಇದ್ದರೂ ಯಾಕೆ ಅಗತ್ಯ ಇಲ್ಲ ಅಂದರೆ ಜನರ ಭಾಳ ಶ್ರೀಮಂತಿಕೆ ಮನಸ್ಸು ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಗೌರವ ಇದೆ. ಇಲ್ಲಿ ಪ್ರತಿಷ್ಠೆಗಳು ಇಲ್ಲ. ಅದನ್ನು ನಾನು ಗಮನಿಸಿದ್ದೇನೆ. ಜನಸಾಮಾನ್ಯರ ಒಂದು ಪ್ರೀತಿಯ ಭಕ್ತಿ ಭಗವಂತನಿಗೆ ಅದಕ್ಕಿಂತ ಪ್ರೀತಿಯಿಂದ ಅರ್ಪಣೆ ಆಗ್ತಕ್ಕಂತಹದ್ದು ಮತ್ತೊಂದು ಇಲ್ಲ. ಹಾಗಾಗಿ ಇಲ್ಲಿ ಪ್ರತಿಷ್ಠೆಗಳು ಇಲ್ಲದೇ ಇದ್ದರೂ ಕೂಡ ನಿಮ್ಮ ನಿಜವಾದ ಭಕ್ತಿ ಇರುವುದು ಬಹಳ ಶ್ರೇಷ್ಠತನ. ಬಹುಶಃ ಲೋಕನಾಥೇಶ್ವರ ಸುಪ್ರಸೀತನಾಗಿದ್ದಾನೆ, ಪ್ರಸನ್ನನಾಗಿದ್ದಾನೆ ಅಂತ ಬಹಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಧಾರ್ಮಿಕ ಸಭೆಯಲ್ಲಿ 11 ವರ್ಷಗಳ ಹಿಂದೆ ನಮ್ಮ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾನೆ. ಇವತ್ತು ನಮ್ಮ ಇಲ್ಲಿಯ ಅಧ್ಯಕ್ಷರು ನೆನಪಿಟ್ಕೊಂಡಿದ್ದಾರೆ ಅಂದರೆ ಅವರಿಗೆ ನಾವು ಹೆಚ್ಚು ಸಮಯವನ್ನು ನೀಡಬೇಕಂತ ನನ್ನ ಭಾವನೆ. ಯಾಕಂದರೆ ಇತಿಹಾಸವನ್ನು ಅವ್ರಿಗೆ ಹೇಳಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ನಾವು ಮಾಡ್ತಕ್ಕಂಥ ತಪ್ಪು ಏನಂದರೆ ಇತಿಹಾಸದ ಮಹತ್ವವನ್ನು ಹೇಳ್ತಾ ಇಲ್ಲ, ಮುಂದೆ ಈ ಇತಿಹಾಸ ಅಥವಾ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಮಹತ್ವವನ್ನು ಹೇಳ್ತಾ ಇಲ್ಲ. ಬಹುಶಃ ಅಂತಹ ಒಂದು ಒಳ್ಳೆಯ ಇತಿಹಾಸದ ನೆನಪನ್ನು ಮಾಡ್ತಕ್ಕಂಥ ಅದರ ಮಹತ್ವ ಮುಂದಿನ ಜೀವನಕ್ಕೆ ತಿಳಿಸ್ತಕ್ಕಂಥ ಮಾತುಗಳು ಬಂದರೆ ಅದು ಬಹಳ ಮೌಲ್ಯಯುತವಾಗಿರ್ತಕ್ಕಂಥದ್ದು ಅನ್ನೋ ದೃಷ್ಟಿಕೋನದಿಂದ ಅವರಿಗೆ ಹೆಚ್ಚು ಸಮಯವನ್ನು ನಾವು ಕೊಡ್ತಾ, ಇನ್ನೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ನಿಮ್ಮ ಪ್ರೀತಿ ಎಲ್ಲ ಕಡೆ ಕಾಣ್ತಕ್ಕಂಥದ್ದು, ನಿಮ್ಮ ಶ್ರಮ ಎಲ್ಲ ಕಡೆ ಕಾಣ್ತಕ್ಕಂಥದ್ದು. ಈ ಒಂದು ದೃಷ್ಟಿಕೋನದಲ್ಲಿ ನೀವು ಇಲ್ಲಿ ಈ ಸೇವೆ ಕ್ಷೇತ್ರವನ್ನು ಆರಾಧಿಸ್ಕೊಂಡು ಹೋಗಿದರೆ ನಿಮಗೆ ಅಭಿನಂದನೆ. ದೇವಸ್ಥಾನದ ಸಮಿತಿ ಆಡಳಿತ ಮಂಡಳಿಗೆ ಅಭಿನಂದನೆ. ಬಹುಶಃ ನಮ್ಮ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ರಕ್ಷಿತ್ ಶಿವರಾಮ್ರವರು, ಅವರು ನಾನು ಬಹಳ ಸಂದರ್ಭದಲ್ಲಿ ಗಮನಿಸಿದ್ದೇನೆ, ಬಡವರಂದರೆ ಪ್ರೀತಿ ಅವರಿಗೆ. ಸಾಮಾನ್ಯ ಜನರ ಒಬ್ಬ ಸಾಮಾನ್ಯ ವ್ಯಕ್ತಿ ರಕ್ಷಿತ್ ಶಿವರಾಮರವರು. ಬಹುಶಃ ಈ ಜಾತ್ರಾ ಉತ್ಸವಕ್ಕೆ ನೀವು ಸರಿಯಾದ ಗೌರವಾಧ್ಯಕ್ಷರನ್ನೇ ಮಾಡಿದ್ದೀರಿ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳ್ತೇನೆ. ನಾಗೇಶ್ ಕುಮಾರ್ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸೇವೆ ಅನನ್ಯವಾಗಿದೆ. ನಮ್ಮ ಗುರುರಾಜ್ ಗುರುಪಳ್ಳೆ, ನಮಗೆ ಗುರುರಾಜನ ನೋಡಿದಾಗ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅವರು ನಮ್ಮವರು ಹೇಳಿದರು, ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ನಮಗೆ ಬಹಳ ಸಂತೋಷ. ಇಂಥ ಸಾವಿರಾರು ನಾಯಕರನ್ನು ಸೃಷ್ಟಿ ಮಾಡ್ತಕ್ಕಂಥ ವೇದಿಕೆ ಇವತ್ತು ಪೂಜ್ಯ ಕಾವಂದರ ಗ್ರಾಮಾಭಿವೃದ್ಧಿ ಯೋಜನೆ ಆಗಿದೆ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಇರತಕ್ಕಂತಹ ವ್ಯವಸ್ಥೆಯಲ್ಲಿ 53 ಲಕ್ಷ ಜನ ಇದ್ದಾರೆ. ಯಾರಂದರೆ ಬಡವರಿದ್ದಾರೆ, ಅನಾಥ
ಒಂದು ಜೀವನ ಮಾಡ್ತಕ್ಕಂಥವ್ರು ಇವತ್ತು ಸಬಲತೆಯನ್ನು ಹೊಂದಿರತಕ್ಕಂಥ ಜೀವನ. ಇವತ್ತು ಕೇವಲ ಆರ್ಥಿಕವಾಗಿ ಅವರು ಮುಂದೆ ಬಂದಿದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಮುಂದೆ ಬಂದು ಇಂಥ ಒಂದು ಗುರುತರವಾದ ಕಾರ್ಯವನ್ನು ಮುನ್ನಡೆಸ್ತಕ್ಕಂಥ ಗುರಿಕಾರರಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಿಗೆ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.